ಷರತ್ತಿನ ಶಿಷ್ಯತ್ವಕ್ಕೆ ಸಾಕ್ಷಾತ್ಕಾರ ಸಾಧ್ಯವೇ? ಇದು ಇಂದಿನ ಕ್ಷಣ ಹೊತ್ತು ಅಣಿಮುತ್ತು ಧ್ವನಿ ಸುರುಳಿ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಎಲ್ಲ ಧ್ವನಿ ಸುರುಳಿಗಳನ್ನು ಕೇಳಿ ಎಂದು ಹೇಳುತ್ತಾ, ಈ ಮನೋಜ್ಞ ಪ್ರಸಂಗ ಭಗವಾನ್ ಬುದ್ಧರ ನಿರ್ವಾಣ ಸಮಯದಲ್ಲಿ ನಡೆಯಿತಂತೆ. ಭಗವಾನರ ಮತ್ತು ಅವರ ಶಿಷ್ಯ ಆನಂದರದ್ದು ಒಂದು ರೀತಿಯ ವಿಶೇಷ ಸಂಬಂಧ. ಭಗವಾನರಿಗಿಂತ ವಯಸ್ಸಿನಲ್ಲಿ ಹಿರಿಯರಾದ ಆನಂದರು ಪೂರ್ವಾಶ್ರಮದಲ್ಲಿ ಅವರ ಸೋದರ ಸಂಬಂಧಿ. ಜ್ಞಾನೋದಯದ ನಂತರ ಭಗವಾನರ ಶಿಷ್ಯತ್ವವನ್ನು ಸ್ವೀಕರಿಸಿ ಸಾಕ್ಷಾತ್ಕಾರದ ಕಡೆಗೆ ನಡೆದವರು ಸಾವಿರಾರು ಮಂದಿ. ಆದರೆ ಆನಂದ ಭಗವಾನರ ಬಳಿ ಬಂದು, ನನ್ನ 3 ಷರತ್ತುಗಳಿಗೆ ಒಪ್ಪಿಕೊಂಡರೆ, ಅವುಗಳನ್ನು ನಡೆಸಿಕೊಡುವುದಾಗಿ ವಾಗ್ದಾನ ಮಾಡಿದರೆ ಮಾತ್ರ ನಾನು ನಿಮ್ಮ ಶಿಷ್ಯತ್ವ ಸ್ವೀಕರಿಸುತ್ತೇನೆ ಎಂದರು. ಭಗವಾನರು ಬಾಯ್ತುಂಬ ನಕ್ಕು ಆಗಬಹುದು ಎಂದರು. ಅದಕ್ಕೆ ಆನಂದ ಹೀಗೆ ಹೇಳಿದರು, ನನ್ನ ಷರತ್ತುಗಳು ತುಂಬ ಸರಳ. ಮೊದಲನೆಯದು, ನಾನು ಸದಾ ನಿಮ್ಮೊಂದಿಗೆ ಇರಬೇಕು. ನನ್ನನ್ನು ಧರ್ಮ ಪ್ರಚಾರಕ್ಕಾಗಿ ದೂರ ಕಳಿಸಬಾರದು. ಜೀವನ ಪರ್ಯಂತ ದಿನದ 24 ಗಂಟೆಯೂ ನಿಮ್ಮೊಂದಿಗಿರಿಸಿಕೊಳ್ಳಬೇಕು. ಎರಡನೆಯ ಷರತ್ತು, ನನ್ನ ಎಲ್ಲ ಪ್ರಶ್ನೆಗಳಿಗೂ ಅವು ಎಷ್ಟೇ ಅಸಂಬದ್ಧವಿರಲಿ ನೀವು ಉತ್ತರಿಸಲೇಬೇಕು. ಮೂರನೆಯ ಷರತ್ತು, ನಾನು ಯಾರನ್ನು ಯಾವಾಗ ಕರೆದುಕೊಂಡು ಬಂದರೂ ನೀವು ಅವರಿಗೆ ಸಂದರ್ಶನ ನೀಡಬೇಕು, ಅವರಿಗೆ ಮಾರ್ಗದರ್ಶನ ಮಾಡಬೇಕು ಎಂದರು. ಭಗವಾನರು ಒಪ್ಪಿಕೊಂಡ ಮೇಲೆ ಆನಂದ ಶಿಷ್ಯತ್ವವನ್ನು ಸ್ವೀಕರಿಸಿದರು. ಇದಾದ ನಂತರ ಆನಂದರು ಸುಮಾರು 40 ವರ್ಷಗಳಷ್ಟು ಸುದೀರ್ಘ ಕಾಲ ಭಗವಾನರನ್ನು ನೆರಳಿನಂತೆ ಹಿಂಬಾಲಿಸಿದರು. ಈ ಅವಧಿಯಲ್ಲಿ ಸಾವಿರಾರು ಮಂದಿ ಭಗವಾನರ ಸಾಧನಾ ಮಾರ್ಗದಲ್ಲಿ ನಡೆದರು, ಶಿಷ್ಯರಾದರು, ಭಿಕ್ಷುಗಳಾದರು, ಸಾಕ್ಷಾತ್ಕಾರ ಪಡೆದುಕೊಂಡರು. ಅನೇಕರು ದೂರ ದೂರ ದೇಶಗಳಿಗೆ ಹೋಗಿ ಧರ್ಮ ಪ್ರಚಾರ ಮಾಡಿದರು, ಬೌದ್ಧ ಧರ್ಮವನ್ನು ವಿಸ್ತರಿಸಿದರು. ಆದರೆ ಆನಂದ ಭಗವಾನರೊಂದಿಗೆ ಇದ್ದು ಬಿಟ್ಟರು. ಭಗವಾನರ ನಿರ್ವಾಣ ಸಮಯ ಸಮೀಪಿಸಿದಾಗ ಅವರ 10,000 ಶಿಷ್ಯರುಗಳು ಅವರ ಅಂತಿಮ ದರ್ಶನಕ್ಕೆ ಬಂದರು. ಭಗವಾನರು ದೇಹತ್ಯಾಗ ಮಾಡಿ ನಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರೆಂದು ಎಲ್ಲರೂ ಕಣ್ಣಲ್ಲಿ ನೀರು ಹಾಕಿದರು. ಆದರೆ ಆನಂದರು ಕಣ್ಣೀರು ಸುರಿಸಿ ಹೇಳಿದ ಮಾತುಗಳೇ ಬೇರೆ. ಭಗವಾನ್, ನಾನು ನಿಮ್ಮೊಂದಿಗೆ 40 ವರ್ಷಗಳನ್ನು ಕಳೆದೆ. ನಿಮ್ಮ ಬಳಿ ಬಂದವರೆಲ್ಲ ಸಾಕ್ಷಾತ್ಕಾರ ಪಡೆದರು, ಆದರೆ ನಾನು ಹಾಗೆಯೇ ಉಳಿದು ಹೋದೆ ಎಂದರು. ಭಗವಾನರು ಕೊನೆಯ ಗಳಿಗೆಯಲ್ಲೂ ನಸುನಗುತ್ತಲೇ, ನಿನ್ನ ಸಾಕ್ಷಾತ್ಕಾರಕ್ಕೆ ಅಡ್ಡಿ ಬಂದದ್ದು ನಿನ್ನದೇ ಷರತ್ತುಗಳು. ನೀನು ನನ್ನ ಹಿರಿಯ ಸೋದರ ಸಂಬಂಧಿಯಾದ್ದರಿಂದ ನಿನಗೆ ನನ್ನ ಮೇಲೆ ಹೆಚ್ಚು ಹಕ್ಕಿದೆ ಎಂಬ ಭಾವನೆಯಿಂದಲೂ 3 ಷರತ್ತುಗಳ ಪರಿಧಿಯಿಂದಲೂ ನೀನು ಹೊರಗೆ ಬರಲೇ ಇಲ್ಲ. ಹಾಗಾಗಿ ನಿನಗೆ ಸಾಕ್ಷಾತ್ಕಾರ ಸಾಧ್ಯವಾಗಲಿಲ್ಲ. ಸಾಕ್ಷಾತ್ಕಾರ ಬಯಸುವವರು, ಯಶಸ್ಸುಗಳನ್ನು ಬಯಸುವವರು ಷರತ್ತುಗಳ ಮೊರೆ ಹೋಗಬಾರದು, ಸಂಪೂರ್ಣ ಶರಣಾಗಬೇಕು. ಈಗ ನಾನು ದೇಹ ಬಿಡುತ್ತಿದ್ದೇನೆ, ಇನ್ನು ಮುಂದೆ ನಾನು ನಿನ್ನೊಂದಿಗೆ ಇರುವುದಿಲ್ಲ. ಈ ಷರತ್ತುಗಳಿಂದ, ಭಾವನೆಗಳಿಂದ ಬಿಡುಗಡೆ ಹೊಂದಿದರೆ ಮುಂದಿನ 24 ಗಂಟೆಗಳಲ್ಲಿಯೇ ನಿನಗೆ ಸಾಕ್ಷಾತ್ಕಾರವಾದರೂ ಆಶ್ಚರ್ಯವಿಲ್ಲ ಎಂದು ಹೇಳಿದರು. ಕೆಲವೇ ಗಂಟೆಗಳಲ್ಲಿ ಭಗವಾನರು ನಿರ್ವಾಣ ಹೊಂದಿದರು. ಮುಂದಿನ 24 ಗಂಟೆಗಳಲ್ಲಿ ಆನಂದರಿಗೆ ಸಾಕ್ಷಾತ್ಕಾರ ಲಭಿಸಿತಂತೆ. ಈ ಪ್ರಸಂಗದ ಸಂದೇಶವೂ ಬಹಳ ಸರಳ. ಆಧ್ಯಾತ್ಮ, ಸಾಂಸಾರಿಕ ಜೀವನ, ವ್ಯವಹಾರ, ರಾಜಕೀಯ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲೂ ನಾನು ನಿನಗಿಂತ ದೊಡ್ಡವನು, ನನ್ನದೇ ಆದ ಷರತ್ತುಗಳಿವೆ ಎಂದೆಲ್ಲ ಭಾವಿಸುವವರು ಆನಂದರಂತೆ ಯಶಸ್ವಿಗಳಾಗದೆ ಹಾಗೆಯೇ ಉಳಿದು ಹೋಗಬಹುದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.